ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಆ ರೀತಿ ಇಲ್ಲಿ ಇದಕ್ಕೆ ಅನ್ಸಂತ ಬರಲಿಕ್ಕಿಲ್ಲ. ಯಾಕಂದರೆ ಗವರ್ನರು ಒಳ್ಳೆಯವ್ರದಾರ ಮತ್ತು ಆ ರೀತಿಯಿಂದ ಅವರು ಏನೋ ನೋಡಬೇಕು. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ ನಾನು, ಯಾರೇ ಗವರ್ನರ್ ಇರಲಿ, ಯಾವುದೇ ರಾಜ್ಯದವರು ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ ಗವರ್ನರ್ ಡ್ಯೂಟಿ. ಅದು ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ. ಅದು ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತೀವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮ್ಮ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರಗಳು ಕೊಡೋದು ಯಾವಾಗಾದರೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ. ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ, ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ ಮೂರನೇದು ಈಗ ಅವರು ಬಂದು ಅವರೆಲ್ಲೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಈಗ ಅವ್ರು ಮಾಡೋದ್ರಿಂದ ನಂಬಿಕೆ ನನಗೆ ಇದೆ. ಒಂದು ಸೈಡ್ ನೀವೇನಂದ್ರೆ ಗವರ್ನರ್ ಒಳ್ಳೆಯವರು, ಅವ್ರ ಬಗ್ಗೆ ವಿಶ್ವಾಸವನ್ನು ಇರ್ತದೆ. ಬಟ್ ಸರ್ಕಾರದ ನಡೆ ಕೂಡ ಅದೇ ರೀತಿ ಇರ್ಬೇಕಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ನಡೆ ಮತ್ತೆ ಯೋಜನೆಗಳನ್ನು ಟೀಕೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಬಿಟ್ಟರೆ ಏನಾಗ್ಬೋದು, ಬಿಡೋಕೆ ಅವಕಾಶ ಇದೆಯಾ ಇಲ್ವಾ ಅಂತ ಇದು ನುಂಗ್ಲಾರ್ತಿದ್ದು. ಯಾಕಂದರೆ ಇವರು ಹಂಗೆ ಮಾಡ್ತಾರೋ. ಈಗ ಅಲ್ಲಿ ಒಂದು ಸರ್ಕಾರ ಇದೆ, ಕೇಂದ್ರ ಇಲ್ಲಿ ಒಂದಿದೆ, ಇವರು ಟೀಕೆ ಮಾಡುವಂಥ ಕೆಲಸವನ್ನು ಕೆಲಸನೇ ಮಾಡ್ತಾರೆ. ಆವಾಗ ಗವರ್ನರ್ಗೆ ಇರುಸುಮುರುಸು ಆಗ್ತಿದೆ. ಬಟ್ ಒಂದೇನು ಹೇಳ್ತಂದ್ರೆ, ಗವರ್ನರ್ ಯಾವುದೇ ಇರಲಿ ಅವರಿಗೆ ಇಲ್ಲಿ ಇರುಸುಮುರುಸು ಆದರೂ ಸಹಿತ ಸರ್ಕಾರ ಕೊಟ್ಟದ್ದೇ ಫೈನಲ್. ಇವ್ರು ಮಾಡಿದ್ರು ಸಹಿತ ಅದು ಬೈಂಡಿಂಗ್. ಅದು 176 ಅನುಚ್ಛೇದ 176 ಐತಿಲ್ಲ ನಮ್ಮಲ್ಲಿ, ಅದ್ರ ಪ್ರಕಾರ ಅದು ಇದನ್ನು ಮಾಡಬೇಕು. ಮೊದಲನೇ ಅಧಿವೇಶನ ಜಂಟಿ ಅಧಿವೇಶನ ಇರೋದ್ರಿಂದ ಅದು ಏನೇ ಇರಲಿ, ಇವರು ಕೇಂದ್ರ ರಾಜ್ಯ ಸರ್ಕಾರ ಟೀಕೆ ಮಾಡಲಿ ಮತ್ತೊಂದು ಮಾಡಲಿ ಏನು ಮಾಡಿದ್ರು ಸರ್ಕಾರ ಏನು ಕೊಡ್ತಾ ಅದೇ ಫೈನಲ್. ಅದು ತಮ್ಮದೇ ಆದಂಥ ಲೈನನ್ನು ಸೇರಿಸೋದಾಗಲಿ ಅಥವಾ ಕಟ್ ಮಾಡೋದಾಗಲಿ ಮಾಡಲಿಕ್ಕೆ ಬರೋದಿಲ್ಲ. ಅದು ಆ ರೀತಿಯಿಂದ ನಿಮಗೆ ಇದೇ ನೋಡಿ, ರಾಜ್ಯಪಾಲರ ಭಾಷಣ, ರಾಜ್ಯಪಾಲರು ವಿಧಾನಮಂಡಲೋದ್ದೇಶಿ ಭಾಷಣ ಮಾಡುತ್ತಾರೆಂದು ಕಾರ್ಯದರ್ಶಿಯ ಸದನಕ್ಕೆ ತಿಳಿಸ್ತಕ್ಕದ್ದು, ಹಾಗಾದರೆ ಒಂದು ಪ್ರತಿಯೊಂದು ಸದನ ಮುಂದೆ ಮಂಡಿಸ್ತಕ್ಕದ್ದು. ರಾಜ್ಯಪಾಲರು ಭಾಷಣ ಮಾಡಿದ ದಿನ ಭಾಷಣ ನಂತರ ರಾಜ್ಯಪಾಲರ ಭಾಷಣ ಪ್ರತಿಯೊಂದು ಸಭೆಯಲ್ಲಿ ಮಂಡಿಸಲು ಹಾಗೂ ಔಪಚಾರಿಕ ಕಾರ್ಯ ನಡೆಸಲು ಸದನವು ಉಪನಿಮಿಷಗೊಳ್ಳುತ್ತದೆ. ಸಭಾಪತಿ ಇದೆಲ್ಲ ಇದೆ, ಚರ್ಚೆ ಆಗ್ತೀವೇನಿದೆ ಅಲ್ಲ, ನಮ್ಮಲ್ಲಿ ಪೇಜ್ ನಂಬರ್ 15 ಅಧ್ಯಾಯ 5 ಇದರಲ್ಲಿ ಏನಿದೆ ಅಂದರೆ ಆ ಥರ ಇದೆ. ಅದು ಸಹಜವಾಗಿ ಒಂದಾನೊಂದು ಕಾಲಕ್ಕೆ ನಾವೇನು ನಿಮ್ಗೆ ಹೇಳ್ತೀನಿ, 1980ನೇ ಇಸ್ವಿಯಾಗ ನಾವು ಫಸ್ಟ್ ಬಂದಾಗ ಆವತ್ತಿನ ರಾಜ್ಯಪಾಲರು ಯಾವುದೇ ರೀತಿಯಿಂದ ಟಸಲ್ ಬಂದು ನಾನಂತೂ ನೋಡಿಲ್ಲ. ಇತ್ತೀಚೆಗೆ ಕಳೆದ ಒಂದು ಈಗ ತಮಿಳುನಾಡು, ಪರ್ಟಿಕ್ಯುಲರ್ ತಮಿಳುನಾಡು 2ನೇ 3ನೇ ಸರಿ ಬರೋದು, ಅದು ತಮ್ಮದೇ ಆದಂಥ ಇದು ನೋಡಿದರು. ಮತ್ತು ಈ ಸರಿ ಕೇರಳ ಮಾಡಿದೆ. ಹಿಂಗೆ ಬೇರೆ ಬೇರೆ ಆಗ್ತಾವೆ. ಈ ಕನ್ಫ್ರಂಟೇಷನ್ ಹೆಂಗೆ ಬರ್ತಾವೆ ಅಂದರೆ, ಒಂದಕ್ಕೊಂದು ವಿರೋಧವಾದಂಥ ನಡೆದ್ರೆ ಕನ್ಫ್ರಂಟೇಷನ್ ಬರೆಸೋದ. ಮತ್ತು ಒಂದು ಹೇಳ್ತೀನಿ, ಅದು ಅನಿವಾರ್ಯ. ನಾವೀಗ ಸಭಾಪತಿಯಾಗಿ ಕೂತ್ಕೊಂಡಿರ್ತೀವಿ, ಯಾರಾದರೂ ಏನಾದರೂ ಮಾಡಿದರೆ ಮಾತಾಡಿದ್ರೆ ಅನ್ಪಾರ್ಲಿಮೆಂಟ್ ಮಾಡಿ ಕಡತಿಂದ ತೆಗೆದು ಹಾಕ್ಬೋದು ನಾವು ನಮಗೆ. ಬಟ್ ಇದಕ್ಕೆ ಗವರ್ನರ್ಗೆ ಏನು ಅಧಿಕಾರ ಇಲ್ಲ. ಏನು ಕೊಡ್ತಾರೆ ಅದನ್ನು ಓದಬೇಕಾದದ್ದು ಅವ್ರದ್ದು ಡ್ಯೂಟಿ ಮತ್ತು ಓದಬೇಕಾಗುತ್ತಿದೆ. ಇನ್ನು ಕೆಲವು ಗವರ್ನರ್ಗಳು ಹಂಗೆ ಇರ್ತಿದ್ದಾರೆ. ಇವಾಗ ನಡೆದಾಗ ಕನ್ಫ್ರಂಟೇಷನ್ ಬಂದಾಗ ಅವರ ಒತ್ತಡ ಬರ್ಬೋದು ಅಥವಾ ಅವ್ರೇನಾಗ್ಬೋದು, ಅವರವ್ರ ವಿಚಾರಗಳು ವೈಯಕ್ತಿಕವಾದಂಥ ವಿಚಾರ. ಒಂದೇನಂದ್ರೆ, ನಮ್ಮ ಇದರ ನಿಯಮದ ಪ್ರಕಾರ ರಾಜ್ಯ ಸರ್ಕಾರ ಏನು ಬರೆದು ಕೊಡ್ತೈತಿ ಅದನ್ನು ಓದೋದು ಗವರ್ನರ್ ಡ್ಯೂಟಿ, ಅಷ್ಟು ಮಾತ್ರ ಹೇಳ್ಬೋದು. ಈ ಹಿಂದೆ ಕೆಲವು ರಾಜ್ಯಪಾಲರು ನಿಮಗೆ ಗೊತ್ತಿದೆ ಸರ್, ಕೆಲವು ಲೈನ್ಸನ್ನ ಅದನ್ನು ಡಿಲೀಟ್ ಅಂದರೆ ಬಿಟ್ಟೆ ಹೋಲ್ಡ್ ಮಾಡಿ ಅದು ಕಂಟಿನ್ಯೂ ಮಾಡ್ಬಿಡ್ತಾರೆ, ಆ ಥರನಾಗಿದೆ. ಅದು ನಾನೇನು ಹೇಳ್ತೀನಲ್ಲ, ಎಲ್ಲರ ಕಡೆ ಬುಕ್ ಇರ್ತಾವೆ, ಅದನ್ನು ಅವ್ರು ಬಿಟ್ಟು ಓದಿರಂತೇಳಿ ಓದಿದಾಗ ಅದು ನಂತರ ಅವಾಗೇನಾಗೋದು ನಂತರ ಹಿಂದೊಂದು ಸರಿ ಆಯ್ತು ನಮ್ಮಲ್ಲೇ ಗಲಾಟೆ ಆಯ್ತು. ಗವರ್ನರ್ ಮಾಡಿದಾಗ ಸಿಕ್ಕಾಪಟ್ಟೆ ಎದ್ದು ಗಲಾಟೆ ಮಾಡಿದ ಲೈನ್ ಬಿಟ್ಟು ಓದಿದ್ದಕ್ಕೆ ಈಗ 2-3 ವರ್ಷದಿಂದ ಹಂಗಾಗ್ತಿದೆ. ಇದು ಒಂದು ಹೇಳ್ಬಿಡ್ತೀನಿ ನಿಮಗೆ, ನನ್ನ 45 ವರ್ಷದ ಅನುಭವದಲ್ಲಿ
ಪ್ರಜಾಪ್ರಭುತ್ವ ಏನೈತಲ್ಲ, ಅವತ್ತಿನ ಪ್ರಜಾಪ್ರಭುತ್ವ ಇವತ್ತು ದಿನದಿಂದ ದಿನಕ್ಕೆ ಎಲ್ಲ ರಿಟ್ರೀಟ್ ಹಾಕೋತ ಬರ್ತಿದೆ. ಯಾಕಂದರೆ ಈ ಗವರ್ನರ್ ಇದ್ದಂಥವ್ರು ಅವ್ರ ಡ್ಯೂಟಿ ಅದು, ಅವ್ರ ಕಾನ್ಷಿಯಸ್ ಒಪ್ಪಲಿ ಬಿಡಲಿ ಅವರ ವೈಯಕ್ತಿಕ ವಿಚಾರಗಳಿರ್ತಾವೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬೇರೆ ಬೇರೆ ಇದ್ದಾಗ ಈ ಕನ್ಫ್ರಂಟೇಷನ್ ನಡೀತಾವೆ ಭಾಳ ಕಡೆ. ಬಟ್ ಆವಾಗ ನಡೀತಿರ್ಲಿಲ್ಲ. ಅವಾಗೆಲ್ಲ ರಾಜ್ಯಪಾಲರು ಪಟಾಡಿ ಇದ್ದರು, ಅವ್ರು ಬೇರೆ ಬೇರೆ ರಾಜ್ಯಪಾಲರು ನಾನು ನೋಡಿದ್ದೀನಿ. ಅವಾಗ ಅವ್ರಿಗೆ ಅನಿವಾರ್ಯ ಆ ಸ್ಥಾನದಾಗ ಕೂತ್ಕೊಂಡಾಗ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಹಂಗೈತಿ. ಅದು ನಮ್ಮ ಇದರಲ್ಲಿ ಅದೇ ಥರ ನೋಡಿ ಇಲ್ಲಿದೆ, ರಾಜ್ಯಪಾಲ ಭಾಷೆಗೆ ಮುಂಚೆ ಆಗಲಿ ಅಥವಾ ತರುವಾಯವಾಗಲಿ ರಾಜ್ಯಪಾಲ ಭಾಷೆಗೆ ಅಡ್ಡಿ ಉಂಟು ಮಾಡ್ತಕ್ಕದ್ದಲ್ಲ ಅಥವಾ ವಿಘ್ನವನ್ನು ಮಾಡ್ತಕ್ಕದ್ದಲ್ಲ, ಮತ್ತು ಅಂಥ ಅಡ್ಡಿಯನ್ನು ಅಥವಾ ವಿಘ್ನವನ್ನು ಸಣ್ಣ ತೀವ್ರ ಉಲ್ಲಂಘನೆ ಎಂದು ಹಾಗೂ ಅದನ್ನು ಪರಿಗಣಿಸ್ತಾರೆ ಅಂತ ಇದೆ. ಇದು ರಾಜ್ಯಪಾಲಿಗೆ ತೋರಿ ಅಗೌರವ ಎಂದು ಬಿಟ್ಟರೆ ಹಂಗೆ ಇವ್ರು ಏನಾದರೂ ಗಲಾಟೆ ಮಾಡಿದರೆ ಅದು ಅವ್ರ ಗವರ್ನರ್ಗೆ ಅವಮಾನ ಮಾಡಿದಂಗೆ. ಗವರ್ನರ್ ಲೈನ್ ಬಿಟ್ಟರೆ ಸರ್ಕಾರವನ್ನು ಇರಿಸು ಮುರುಸು ಮಾಡಿದಂಗೆ. ಒಟ್ಟು ಒಂದು ನನ್ನ ಅಭಿಪ್ರಾಯ ಏನಂದ್ರೆ, ಯಾವುದೇ ಅವ್ರಿಗೆ ಇರಿಸು ಮುರುಸಾಗಲಿ ಅವ್ರ ಕಾನ್ಷಿಯಸ್ ಒಪ್ಪಲಿ ಇರಲಿ, ಸರ್ಕಾರ ಏನು ಪುಸ್ತಕವನ್ನು ಪ್ರಿಂಟ್ ಮಾಡಿ ಕೊಟ್ಟಿರ್ತೈತಿ ಅವ್ರ ಮನಸ್ಸಿನ ವಿರುದ್ಧ ಇದ್ದರೆ ಅದನ್ನು ಓದಲೇಬೇಕು. ಇದು ಅಂದರೆ ಈ ಅಧಿವೇಶನ ಕರೆಯುವ ಹಿಂದಿನ ಉದ್ದೇಶವೇ ಬಹಳ ಸ್ಪಷ್ಟ. ಕೇಂದ್ರ ಸರ್ಕಾರದ ರಾಜ್ಯ ಯೋಜನೆಯನ್ನು ವಿರೋಧ ಮಾಡಬೇಕು ಅಂತೇಳಿ ಒಂದು ವಿಷಯ ಮಾಡಿದೆ. ವಿಶೇಷ ಅಧಿವೇಶನ ಕರೆಯಬೇಕು ಅಂತ ಹೊರಟಾಗ ಅಂತಿಮವಾಗಿ ಜಾಯಿಂಟ್ ಸೆಷನ್ ಮಾಡಬೇಕು ತೀರ್ಮಾನ ಮಾಡಿದೆ. ಸರ್ಕಾರದ ಉದ್ದೇಶವೇ ಒಂದು ನಿರ್ದಿಷ್ಟವಾದ ಕಾರ್ಯಸೂಚಿ ಇದೆ. ಹಾಗಾಗಿ ಇದು ಚರ್ಚೆ ಭಾಗ ಆಗಿದೆ. ಅದು ಈಗ ಪ್ರತಿ ವರ್ಷ ನಾವು ಹೊಸದಾಗಿ ಜಾಯಿಂಟ್ ಸೆಷನ್ ಮಾಡಬೇಕು. ಅವ್ರು ಏನು ಮಾಡ್ಕೊಂಡು ನನಗೆ ಗೊತ್ತಿಲ್ಲ. ಜಾಯಿಂಟ್ ಸೆಷನ್ ಅಂತ ಮಾಡ್ತಾರೆ, ಗವರ್ನರ್ ಅಡ್ರೆಸ್ ಮಾಡ್ತಾರೆ. ಅಡ್ರೆಸ್ ಮೇಲೆ ನಾವು ಮುಂದೆ ಚರ್ಚೆಗಳು ಯಾವ ರೀತಿ ಹೋಗ್ತಾವೆ ಅಂತ ಸದನ ನೋಡ್ಕೊತೀವಿ. ಬಟ್ ಅವ್ರದ್ದು ಉದ್ದೇಶಗಳು ಇವ್ರ ಉದ್ದೇಶಗಳು ನಾ ಹೇಳೋದಿಲ್ಲ. ಒಂದೇನಂದ್ರೆ ಪ್ರತಿ ವರ್ಷ ಹೊಸದಾಗಿ ಏನಂದ್ರೆ ಜಾಯಿಂಟ್ ಸೆಷನ್ ಮಾಡಬೇಕು, ರಾಜ್ಯಪಾಲರು ಸದನ 2 ಸಾವಿರ ದಿವಸ ಭಾಷಣ ಮಾಡಬೇಕು, ಮಾಡ್ತಾರೆ. ಅದಕ್ಕೆ ನಾವು ಬಣ್ಣಿಗೆ ಇರ್ತೀವಿ. ಮುಂದೆ ಸದನದಲ್ಲಿ ಅದೆಲ್ಲ ಚರ್ಚೆ ಬಂದಾಗ ನೀವು ಹೇಳುವಂಥ ವಿಷಯಗಳು ಬರ್ತಾವೆ. ಆವಾಗ ನಮ್ಮ ಪರಿಸ್ಥಿತಿ ಏನನ್ನೋದು ನಾವು ನೋಡ್ಕೊಳ್ತೀವಿ ಇಷ್ಟ.